ನಮಸ್ಕಾರಗಳು. ಬ್ರಹ್ಮಾಂಡದ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ರಾಶಿಯಾದ ವೃಶ್ಚಿಕ ರಾಶಿಯ ಬಂಧುಗಳೇ, ನೀವು ಮೌನವಾಗಿರುವುದು ಜ್ವಾಲಾಮುಖಿ ಇದ್ದಂತೆ. ಹೊರಗಡೆ ಶಾಂತವಾಗಿದ್ದರೂ ಒಳಗಡೆ ಸಾಧಿಸುವ ಹಠ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸುತ್ತಿರುವ ನರಕ ಯಾತನೆ ಅಷ್ಟಿಷ್ಟಲ್ಲ. ನಿಮ್ಮ ಒಳ್ಳೆಯತನವನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮ ಬೆನ್ನಿಗೆ ಚಾಕು ಹಾಕಿದವರು ಯಾರೋ, ನಿಮ್ಮ ಮನೆ ಹಾಳು ಅಂತ ಕರೆದವರು ಯಾರೋ, ನಿಮ್ಮ ಕಣ್ಣೀರಿಗೆ ನಕ್ಕವರು ಯಾರೋ. ವೃಶ್ಚಿಕ ರಾಶಿಯವರೇ, ಕಾಲದ ಚಕ್ರ ತಿರುಗಿದೆ. ಇಂದು ಫೆಬ್ರವರಿ 25. ಇಂದಿನ ನಿಮ್ಮ ಶತ್ರುಗಳ ವಿನಾಶ ಕಾಲ ಶುರುವಾಗಿದೆ. ಇಂದು ಮಧ್ಯಾಹ್ನ 2:30 ನಂತರ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಪವಾಡ ಸಂಭವಿಸಲಿದೆ. ಇದು ಕೇವಲ ಹಣದ ಲಾಭವಲ್ಲ, ಇದು ನಿಮ್ಮ ಅಸ್ತಿತ್ವದ ಪ್ರಶ್ನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂದು ವೃಶ್ಚಿಕ ರಾಶಿಯವರ ರೌದ್ರಾವತಾರವನ್ನು ಶುರುವಾಗಲಿದೆ. ನಿಮ್ಮ ರಾಶ್ಯಾಧಿಪತಿ ಮಂಗಳ ದೇವನು ಇಂದು ತನ್ನ ತ್ರಿಶೂಲವನ್ನು ನಿಮ್ಮ ರಕ್ಷಣೆಗಾಗಿ ಹಿಡಿದಿದ್ದಾನೆ. ನಿಮ್ಮ ಜಾತಕದಲ್ಲಿ ಇಂದು ಅಂಗಕಾರ ಶಕ್ತಿ ಜಾಗೃತವಾಗಿದೆ. ಇದರರ್ಥ ಇಷ್ಟು ದಿನ ನಿಮ್ಮನ್ನು ತುಳಿಯಲು ಯತ್ನಿಸಿದವರು ಇನ್ಮುಂದೆ ನಿಮ್ಮ ನೆರಳು ನೋಡಲು ಹೆದರುತ್ತಾರೆ. ಶನಿದೇವನ ಕಠಿಣ ನೋಟ ಎಂದಿನ ಸಡಿಲವಾಗುತ್ತಿದೆ. ನಿಮ್ಮ ಮೇಲೆ ಏರಲಾಗಿದ್ದ ಸುಳ್ಳು ಆರೋಪಗಳು ಧೂಳಿಪಟವಾಗಲಿದೆ. ನಿಮ್ಮ ಅಂತಃಪ್ರಜ್ಞೆ ಇಂದು ಎಷ್ಟು ಪ್ರಬಲವಾಗಿದೆ ಎಂದರೆ, ಯಾರು ನಿಮ್ಮ ಬಗ್ಗೆ ಸಂಚು ರೂಪಿಸುತ್ತಿದ್ದಾರೆ ಎಂಬುದು ನಿಮ್ಮ ಮುನ್ಸೂಚನೆಯಂತೆ ತಿಳಿಯಲಿದೆ. ನಿಮ್ಮ ಯಶಸ್ಸನ್ನು ಕಂಡು ಕಚೇರಿಯಲ್ಲಿ ಹೊಟ್ಟೆ ಊರಿಕೊಳ್ಳುತ್ತಿದ್ದ ಆ ಗುಪ್ತ ಶತ್ರುಗಳ ಮುಖವಾಡ ಇಂದು ಕಳಚಿ ಬೀಳಲಿದೆ. ನೀವು ಪಟ್ಟ ಶ್ರಮಕ್ಕೆ ಹಿಂದೆ ನ್ಯಾಯ ಸಿಗಲಿದೆ. ನಿಮ್ಮ ಸಾಮರ್ಥ್ಯ ಏನೆಂದು ಕೇವಲ ಮಾತಿನಿಂದ, ನಿಮ್ಮ ಕೆಲಸದ ಮೂಲಕ ಇಂದು ಜಗತ್ತಿಗೆ ಸಾಬೀತಾಗಲಿದೆ. ಪ್ರಮೋಷನ್ ಪತ್ರ ನಿಮ್ಮ ಕೈ ಸೇರುವ ಸಮಯ ಬಂದಿದೆ. ವ್ಯಾಪಾರದಲ್ಲಿ ನೀವು ಹಿಂದೆ ಮಾಡಿದ ತಪ್ಪುಗಳೇ ಇಂದು ನಿಮಗೆ ಪಾಠವಾಗಿ ದೊಡ್ಡ ಲಾಭ ತರಲಿದೆ. ಇಷ್ಟು ದಿನ ಮಂಕಾಗಿದ್ದ ನಿಮ್ಮ ವ್ಯಾಪಾರ ಇಂದಿನಿಂದ ರಾಕೆಟ್ ವೇಗದಲ್ಲಿ ಓಡಲಿದೆ. ರಿಯಲ್ ಎಸ್ಟೇಟ್ ಅಥವಾ ಕಾಂಟ್ರಾಕ್ಟರ್ ಕೆಲಸ ಮಾಡುವವರಿಗೆ ಇಂದು ಕೋಟಿಗಟ್ಟಲೆ ಲಾಭದ ಒಪ್ಪಂದ ಸಿಗುವ ಲಕ್ಷಣಗಳಿವೆ. ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರುವ ಕಾಲವಿದು. ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ಧನಸ್ಥಾನದಲ್ಲಿ ಬಂಗಾರದ ಬೆಳೆ ಬೆಳೆಯುವ ಕಾಲ. ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದ್ದ ಕಿರಿಕಿರಿಗಳು ಇಂದು ಶಾಂತವಾಗಲಿವೆ. ನಿಮಗೆ ತಿಳಿಯದ ಮೂಲಗಳಿಂದ ಹಣ ಅರಿವು ಉಂಟಾಗಲಿದೆ. ಸಾಲ ಮುಕ್ತಿ. ಸಾಲದ ಹೊರೆಯಿಂದ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದ ದಿನಗಳಿಗೆ ಹಿಂದೆ ಇತಿಶ್ರೀ. ಇಂದು ನಿಮ್ಮ ಕೈ ಸೇರಲಿರುವ ಆ ಒಂದು ದೊಡ್ಡ ಮೊತ್ತ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. ಇಂದಿನ ದಿನ ವೃಶ್ಚಿಕ ರಾಶಿಯವರಿಗೆ ಪಾಲಿಗೆ ಲಕ್ಷ್ಮಿ ಕಟಾಕ್ಷದ ದಿನವಾಗಿದೆ. ನಿಮ್ಮ ಪ್ರೇಮ ಜೀವನ ಮತ್ತು ಕುಟುಂಬದ ವಿಚಾರಕ್ಕೆ ಬಂದರೆ, ದ್ರೋಹ ಮಾಡಿದವರ ಗತಿ ನಿಮ್ಮನ್ನು ನೋವಿನ ಸಮುದ್ರದಲ್ಲಿ ಕೈಬಿಟ್ಟು ಹೋದವರು ಇಂದು ನಿಮ್ಮನ್ನು ನೋಡಿ ಪಶ್ಚಾತ್ತಾಪ ಪಡಲಿದ್ದಾರೆ. ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರಲು ಯತ್ನಿಸಬಹುದು, ಆದರೆ ಸಿಂಹದ ಹಾದಿಯಲ್ಲಿ ನರಿಗಳಿಗೆ ಜಾಗವಿಲ್ಲ ಎಂಬುದು ನೆನಪಿರಲಿ. ದಾಂಪತ್ಯ ಸಂಗಾತಿಯೊಂದಿಗೆ ಮಧುರವಾದ ಕ್ಷಣಗಳನ್ನು ಕಳೆಯುವಿರಿ. ನಿಮ್ಮ ಗೌರವ ಮನೆ ಮತ್ತು ಹೊರಗೆ ಹೆಚ್ಚಾಗಲಿದೆ. ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದ ಆತಂಕ ದೂರವಾಗಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರಲಿದೆ. ವೃಶ್ಚಿಕ ರಾಶಿಯವರೇ, ಇಂದಿನ ಆ ಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಈ ಕೆಲಸಗಳನ್ನು ತಪ್ಪದೆ ಮಾಡಿ. ಹನುಮಾನ ದರ್ಶನ. ಇಂದು ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ಸಿಂಧೂರ ಅರ್ಪಿಸಿ. ನಿಮ್ಮ ಸಕಲ ಕಷ್ಟಗಳನ್ನು ಮಂಜಿನಂತೆ ಕರಗಲಿವೆ. ದೀಪಾರಾಧನೆ. ಇಂದು ಸಂಜೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚಿ. ಇದು ನಿಮ್ಮ ಶತ್ರುಗಳ ಪ್ರಭಾವವನ್ನು ಶೂನ್ಯ ಮಾಡುತ್ತದೆ. ಮಂಗಳ ಮಂತ್ರ. ಓಂ ಅಂಗಕಾರಾಯಕ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ಕೇವಲ ಬಣ್ಣದ ಬಟ್ಟೆ ಅಥವಾ ಕೆಂಪು ದಾರ ಧರಿಸುವುದು ನಿಮ್ಮ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸುತ್ತದೆ. ವೃಶ್ಚಿಕ ರಾಶಿಯವರೇ, ಇದು ನಿಮ್ಮ ಆಟ. ಇಲ್ಲಿ ನೀವೇ ರಾಜ, ನೀವೇ ಮಂತ್ರಿ. ಯಾರೊಬ್ಬರೂ ನಿಮ್ಮನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ಇಂದಿನಿಂದ ನಿಮ್ಮ ವಿಜಯ ಯಾತ್ರೆ ಶುರುವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ
ಜೈ ಬಜರಂಗಬಲಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಬದುಕಿನ ದೊಡ್ಡ ಕನಸು ಯಾವುದು ಎಂದು ನಮಗೆ ತಿಳಿಸಿ. ಮರೆಯದೆ DTV ಕರುನಾಡು ಚಾನಲನ್ನು ದಿನನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ನಿಮ್ಮ ಪ್ರತಿಯೊಬ್ಬ ರುಚಿಕ ರಾಶಿ ಗೆಳೆಯರು ಮತ್ತು ಕುಟುಂಬದವರಿಗೆ ತಪ್ಪದೆ ಶೇರ್ ಮಾಡಿ. ನೀವು ಪುಣ್ಯ ಕಟ್ಟಿಕೊಳ್ಳಿ, ಏಕೆಂದರೆ ಇದು ನಿಮ್ಮ ಭಾಗ್ಯದ ಬಾಗಿಲು ತೆರೆದಿದೆ. ಧನ್ಯವಾದಗಳು.